ಚಾಮುಂಡಿ ಬೆಟ್ಟ ಮೈಸೂರು ನಗರದ ಪ್ರಭಾವಶಾಲಿ ಧಾರ್ಮಿಕ ಹಾಗೂ ಐತಿಹಾಸಿಕ ಸ್ಥಳಗಳಲ್ಲಿ ಒಂದಾಗಿದೆ. ಈ ಪವಿತ್ರ ಸ್ಥಳವು ಮಹಿಷಾಸುರನ ವಧೆಯ ಪೌರಾಣಿಕ ಕತೆ ಮತ್ತು ರಹಸ್ಯಮಯ ದರ್ಶನಕ್ಕಾಗಿ ಪ್ರಸಿದ್ಧವಾಗಿದೆ. ಮಹಿಷಾಸುರ ಇದು ಕೇವಲ ಒಂದು ದೈತ್ಯನ ಕಥೆಯಷ್ಟೇ ಅಲ್ಲ, ಇಲ್ಲಿಯ ಇತಿಹಾಸ, ಐತಿಹಾಸಿಕ ದಾಖಲೆಗಳು ಹಾಗೂ ಜನಶ್ರದ್ಧೆಗಳ ಜೊತೆಗೆ ಬೆಸೆದುಕೊಂಡಿರುವ ಅತಿ ದೊಡ್ಡ ರಹಸ್ಯವಾಗಿದೆ. ಪೌರಾಣಿಕ ಕಥೆಯ ಪ್ರಕಾರ ಮಹಿಷಾಸುರನು ರಾಕ್ಷಸರ ಗಂಧರ್ವ ರಾಜನಾದ ರಂಭಾಸುರನ ಮಗ. ಮಹಿಷ ಎಂಬ ಹೆಸರಿನಿಂದಲೇ ತಿಳಿಯುವಂತೆ ಅವನು ಅರ್ಧ ಮನುಷ್ಯ ಅರ್ಧ ಮಹಿಷನಾಗಿದ್ದನು. ತಪಸ್ಸು ಮಾಡಿ ಬ್ರಹ್ಮನಿಂದ ಯಾರೂ ನನ್ನನ್ನು ಕೊಲ್ಲಬಾರದು ಎಂಬ ವರವನ್ನು ಪಡೆದುಕೊಂಡನು. ಆದರೆ ಅವನ ಅಹಂಕಾರ ಹೆಚ್ಚಿದಂತೆ ಅವನು ದೇವತೆಗಳ ಮೇಲೆ ಆಕ್ರಮಣ ನಡೆಸಿ ಸ್ವರ್ಗಾಧಿಪತ್ಯವನ್ನು ಹೊತ್ತುಕೊಂಡನು. ಮಹಿಷಾಸುರನ ಹಿಂಸಾಚಾರ ಹೆಚ್ಚಿದಂತೆ ಬ್ರಹ್ಮ, ವಿಷ್ಣು, ಶಿವ ಮತ್ತು ಇತರ ದೇವತೆಗಳು ಒಂದಾಗಿ ಪರಶಕ್ತಿಯ ಪ್ರತ್ಯಕ್ಷತೆಯನ್ನು ಪ್ರಾರ್ಥಿಸಿದರು. ಈ ಪ್ರಾರ್ಥನೆಯಿಂದ ಮಹಾಶಕ್ತಿಯ ರೂಪದಲ್ಲಿ ಚಂಡಿಕಾದೇವಿ ಪ್ರತ್ಯಕ್ಷಳಾದಳು. ಈ ದೇವಿಯನ್ನು ನಾವೆಲ್ಲರೂ ಚಾಮುಂಡೇಶ್ವರಿ ಎಂಬ ಹೆಸರಿನಲ್ಲಿ ಪೂಜಿಸುತ್ತೇವೆ. ಮಹಿಷಾಸುರನು ಅದೆಷ್ಟೋ ಪರಿವೇಷಗಳಲ್ಲಿ ಚಾಮುಂಡೇಶ್ವರಿಯೊಂದಿಗೆ ಯುದ್ಧವಾಡಿದನು. ಶಕ್ತಿಯ ಎಲ್ಲ ರೂಪಗಳನ್ನು ಬಳಸಿದರೂ ಅವನನ್ನು ಗೆಲ್ಲಲು ಸಾಧ್ಯವಾಗಲಿಲ್ಲ. ಕೊನೆಗೆ ಮಹಿಷನ ಮುಖದಲ್ಲಿರುವ ಅವನ ಜೀವಶಕ್ತಿ ಗುರುತುಪಡಿಸಿ ಚಾಮುಂಡೇಶ್ವರಿ ಅವನನ್ನು ನಿಗ್ರಹಿಸಿ ಕೊಂದಳು. ಆದರೆ ಇದರಲ್ಲಿ ಒಂದು ರಹಸ್ಯವಿದೆ. ಅದು ಏನೆಂದರೆ ಚಾಮುಂಡೇಶ್ವರಿ ದೇವಿಯ ವಿಗ್ರಹದ ಕಣ್ಣುಗಳು ಪ್ರತಿದಿನ ಬೆಳಗುತ್ತವೆ ಎನ್ನುವುದು ನಿಜವೇ? ಮಹಿಷಾಸುರನ ಶಾಪದಿಂದ ಇಲ್ಲಿಯ ವಾತಾವರಣದಲ್ಲಿ ಯಾವಾಗಲೂ ನಿಗೂಢ ಶಕ್ತಿ ಇರುತ್ತದೆ ಎನ್ನಲಾಗುತ್ತದೆ. ಈ ಯುದ್ಧ ನಡೆದ ಸ್ಥಳದಲ್ಲಿ ಮಹಿಷಾಸುರನ ಶಾಪದ ಪರಿಣಾಮವಾಗಿ ಕೆಲವೊಮ್ಮೆ ರಹಸ್ಯಮಯ ಬೆಳಕುಗಳು ಕಾಣಸಿಗುತ್ತವೆ ಎನ್ನುವ ಸಂಶೋಧನೆಗಳಿವೆ. ಇಂದು ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ದೇವಿಯ ದೇವಸ್ಥಾನ ಇರುವುದು ಮಹಿಷಾಸುರನನ್ನು ಇಲ್ಲಿ ಕೊಂದ ಆಘಾತದ ನೆನಪಿನ ತಾಣ ಎಂಬ ನಂಬಿಕೆ ಇದೆ. ಬೆಟ್ಟದ ಮೇಲೆ ಮಹಿಷಾಸುರನ ದೊಡ್ಡ ವಿಗ್ರಹವೊಂದು ಇರುತ್ತದೆ. ಇದನ್ನು ವೀಕ್ಷಿಸುವಾಗ ಜನರಿಗೆ ಹಲವಾರು ಅನುಭವಗಳಾಗಿವೆ ಎಂದು ಜನರು ಹೇಳುತ್ತಾರೆ. ಇದು ಚಾಮುಂಡಿ ಬೆಟ್ಟದ ಐತಿಹಾಸಿಕ ತಳಹದಿಯಾಗಿದೆ. ಇಲ್ಲಿ ಇನ್ನೂ ಅಸಾಧ್ಯವಾದ ನಿಗೂಢ ಸಂಗತಿಗಳೂ ಇವೆ. ಅವೇನೆಂದರೆ ಮಹಿಷಾಸುರನ ತೇಜಸ್ಸು ಇಂದಲೂ ಹಗಲು ರಾತ್ರಿಯ ವೇಳೆಯಲ್ಲಿ ವಾತಾವರಣದ ಮೇಲೆ ಪರಿಣಾಮ ಬೀರುತ್ತದೆ ಎಂಬ ನಂಬಿಕೆ ಇದೆ. ಚಾಮುಂಡಿ ಬೆಟ್ಟದ ಹಿಂಭಾಗದಲ್ಲಿ ಹಲವಾರು ಸಣ್ಣ ಗುಹೆಗಳಿವೆ. ಅವುಗಳಲ್ಲಿ ಪುರಾತನ ಕಾಲದ ಶಿಲಾಲೇಖನಗಳಿವೆ. ಅವುಗಳ ಹಿಂದೆ ನಿಜಕ್ಕೂ ಮಹಿಷಾಸುರನ ಅವಶೇಷಗಳಿದೆಯಾ? ಕೆಲವರು ರಾತ್ರಿ ವೇಳೆ ಮಹಿಷಾಸುರನ ನೆರಳುಗಳು ಕಾಣಿಸುತ್ತವೆ ಎಂಬ ವಿಶಿಷ್ಟ ಅನುಭವಗಳನ್ನು ಹೊಂದಿದ್ದಾರೆ. ನಾವು ಇಂದಿಗೂ ಹುಡುಕಬೇಕಾದ ಸತ್ಯಗಳೂ ಕೂಡ ಇವೆ. ಮಹಿಷಾಸುರನ ವಾಸ್ತವಿಕ ಅಸ್ತಿತ್ವವೂ ಇತ್ತು ಎಂಬುದಕ್ಕೆ ಪುರಾತನ ದಾಖಲೆಗಳೆಲ್ಲಿವೆ. ಚಾಮುಂಡೇಶ್ವರಿ ದೇವಿಯ ಪವಿತ್ರ ಶಕ್ತಿಯು ಈ ಸ್ಥಳದಲ್ಲಿ ಇನ್ನೂ ಹೇಗೆ ಜೀವಂತವಾಗಿದೆ? ಬೆಟ್ಟದಲ್ಲಿ ಆಗಾಗ್ಗೆ ಕಾಣಸಿಗುವ ಬೆಳಕುಗಳು ಯಾಕೆ ಬರುತ್ತವೆ ಎಂಬುದನ್ನು ಹುಡುಕಬೇಕಾಗಿದೆ. ಚಾಮುಂಡಿ ಬೆಟ್ಟವು ಕೇವಲ ಧಾರ್ಮಿಕ ಸ್ಥಳವಲ್ಲ, ಇದು ಪೌರಾಣಿಕ, ಐತಿಹಾಸಿಕ ಮತ್ತು ವೈಜ್ಞಾನಿಕ ಅಧ್ಯಯನಕ್ಕೆ ಆಧಾರವಾಗಿರುವ ರಹಸ್ಯಮಯ ಸ್ಥಳವಾಗಿದೆ. ಮಹಿಷಾಸುರನ ವಧೆಯ ಸತ್ಯವನ್ನು ಇಂದಿಗೂ ನಾವೆಲ್ಲ ಹುಡುಕುತ್ತಿರುವೆವು. ಇದಿಷ್ಟು ಮೈಸೂರಿನ ಚಾಮುಂಡಿ ಬೆಟ್ಟ ಮತ್ತು ಮಹಿಷಾಸುರ ವಧೆಯ ಪೌರಾಣಿಕ ಸತ್ಯ ಕಥೆಯಾಗಿದೆ.